ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾನು ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಬಿಸಿನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಬಿಸಿನೀರು ಹಾಕಿ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡಿರೋದು ಅದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ. ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇವತ್ತು ಒಂದು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಸದ್ಯದ ಮಟ್ಟಿಗೆ ಒಂದು 3-4 ಜೋಳದ ರೊಟ್ಟಿನ ಮಾಡಬೇಕು ಅಂತ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಈಗ ನಮ್ಮ ಮನೇಲಿ ನಾನು ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಸ್ವಲ್ಪ ನಾನು ಬಿಸಿನೀರು ಹಾಕಿಬಿಟ್ಟು ಕ್ಲೀನಾಗಿ ಕಲಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಚೆನ್ನಾಗಿ ಮೆತ್ಕೋಬೇಕು. ಬಿಸಿನೀರಲ್ಲೇ ಚೆನ್ನಾಗಿ ಕ್ಲೀನಾಗಿ ನಾವು ನಮ್ಮ ಹಿಟ್ಟನ್ನು ನಾದ್ಕೋಬೇಕು ಸ್ನೇಹಿತರೆ. ಕ್ಲೀನಾಗಿ ನಾದ್ಕೊಂಡ್ರೆ ಮಾತ್ರ ಈ ರೊಟ್ಟಿ ಬರುತ್ತೆ, ಇಲ್ಲಾಂದರೆ ಸೈಡಿಗೆಲ್ಲ ಹರಿದೋಗ್ಬಿಡುತ್ತೆ. ಈಗ ಸ್ವಲ್ಪ ನಾನು ಒಂದು ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕು ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿ ನಾವು ನಾದ್ಕೋಬೇಕು. ಈ ನಾದೋದ್ರಿಂದನೇ ಚೆನ್ನಾಗೇ ನಮಗೆ ರೊಟ್ಟಿ ಬರುತ್ತೆ. ಇಲ್ಲ ಅಂದರೆ ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂದರೆ, ಈ ರೊಟ್ಟಿ ಮಾಡಬೇಕಾದ್ರೆ ಈ ಮಣೆ ಆಗಿರ್ಬೋದು, ಅಥವಾ ನಾವು ಈ ಟೈಲ್ಸ್ ಕಲ್ಲಲ್ಲಾದರೂ ಮಾಡ್ತೀವಿ, ಅಥವಾ ಈ ಮನೆಯಲ್ಲಾದ್ರೂ ಮಾಡ್ತೀವಿ, ಮಣೆ ಮಾತ್ರ ಫುಲ್ಲು ಕ್ಲೀನಾಗಿರಬೇಕು ಸ್ನೇಹಿತರೆ. ನೋಡಿ, ಒಂದು ಸ್ವಲ್ಪನೂ ಇದಾಗಿರಬಾರ್ದು, ಫುಲ್ಲು ಕ್ಲೀನಾಗಿರಬೇಕು. ಈ ಥರ ಎಲ್ಲ ಹತ್ಕೊಂಡ್ಬಿಟ್ರೆ ರೊಟ್ಟಿ ಬರೋದಿಲ್ಲ. ಫುಲ್ ಕ್ಲೀನಾಗಿದ್ದರೆ ಮಾತ್ರ ರೊಟ್ಟಿ ಬರೋಕ್ಕೆ ಸಾಧ್ಯ. ಚೆನ್ನಾಗಿ ಈ ಥರ ಜೋಳದ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಅದಕ್ಕೂ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಬಡಿಬೇಕು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ. ನಾವು ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿರೋದ್ರಿಂದ ಮಾತ್ರ ಈ ಥರ ಚೆನ್ನಾಗಿ ರೊಟ್ಟಿ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ಹರಿದೋಗ್ಬಿಡುತ್ತೆ. ಆವಾಗ ಒಂದು ಸ್ವಲ್ಪ ನಾವು ಅದೇ ಹಿಟ್ಟನ್ನು ಕ್ಲೀನಾಗಿ ಈ ಥರ ಮನೆಗೆ ಹಿಡ್ಕೊಂಡು ಬೇಳೊಂದು ಸ್ವಲ್ಪ ಹಾಕಿ ನಮ್ಮ ಕೈಗೆ ಹಾಕಿ ರೊಟ್ಟಿನ ಬಡಿಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನಮ್ಮ ಜೋಳದ ರೊಟ್ಟಿ ಬರ್ತಾಯಿದೆ. ಇವಾಗ ಸ್ವಲ್ಪ ನಾವು ಬಡಿಯೋಣ. ಸ್ನೇಹಿತರೆ, ನಾವು ನಿಧಾನಕ್ಕೆ ರೊಟ್ಟಿನ ಈ ಥರ ಬಡಿಬೇಕು. ಈ ಥರ ಬಡಿಯೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಸ್ವಲ್ಪ ಏನಾದರೂ ಕೈ ಹಸಿ ಆಗಿದೆ ನೋಡಿ, ಈ ಥರ ಆಗುತ್ತೆ. ಆವಾಗ ಒಂದು ಸ್ವಲ್ಪ ನಾವು ಅಲ್ಲೇ ಒಂದು ಸ್ವಲ್ಪ ಈ ಥರ ಮಾಡಿ ಸ್ವಲ್ಪ ಒಣ ಹಿಟ್ಟು ಹಾಕಿ ನಿಧಾನಕ್ಕೆ ಬಡಿದ್ರೆ ಜೋಳದ ರೊಟ್ಟಿ ರೆಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ನಾನು ಜೋಳದ ರೊಟ್ಟಿನ ಈ ರೀತಿ ಬಡ್ದೀನಿ. ಇಷ್ಟು ದೊಡ್ಡದು ಜೋಳದ ರೊಟ್ಟಿ ರೆಡಿಯಾಗಿದೆ. ಇವಾಗ ನಾನು ಹಂಚ್ ಮೇಲೆ ಹಾಕಿ ಜೋಳದ ರೊಟ್ಟಿನ ಮಾಡೋದನ್ನು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಇನ್ನೂ ಒಂದು ರೊಟ್ಟಿನ ಬಡಿಯೋದನ್ನು ತೋರಿಸ್ತೀನಿ. ಈ ಥರ ಉಂಡೆನ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ನಾವು ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಬಂದ್ಬಿಡುತ್ತೆ. ಅದರ ಕೈ ಮಾತ್ರ ಒಣದಾಗೆ ಇರಬೇಕು, ಇಲ್ಲಾಂದರೆ ರೊಟ್ಟಿ ಹರಿದೋಗ್ಬಿಡುತ್ತೆ. ಒಂದೇ ಕೈಯಲ್ಲೇ ನಾವು ಆರಾಮಾಗೆ ದೊಡ್ಡದಾಗೆ ರೊಟ್ಟಿನ ಮಾಡ್ಕೊಂಡ್ಬಿಡ್ಬೋದು. ಈ ಥರ ನಿಧಾನಕ್ಕೆ ನಾವು ರೊಟ್ಟಿನ ಬಡಿತಾ ಬಂದರೆ ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಬರುತ್ತೆ. ನೋಡಿದಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಈಗ ನಮ್ಮ ಜೋಳದ ರೊಟ್ಟಿ ರೆಡಿಯಾಗಿದೆ. ಇವಾಗ ನಾನು ಹಂಚ್ ಮೇಲೆ ಹಾಕಿ ನಮ್ಮ ರೊಟ್ಟಿನ ನಾನು ಬೇಯಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ನಾನು ರೊಟ್ಟಿನ ಹಂಚ್ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ನಾವು ನೀರನ್ನು ಎತ್ಕೊಂಡು ಈ ಥರ ನಿಧಾನವಾಗಿ ರೊಟ್ಟಿ ಮೇಲೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಈ ಥರ ಹಚ್ಚಬೇಕು.
ಹಚ್ಚಿದ ಮೇಲೆ ತಣ್ಣೀರು ಹಚ್ಚಿದ್ರೆ ನೋಡಿ ತಾನಾಗೆ ಇದು ರೊಟ್ಟಿಯಿಂದ ಈ ಥರ ಬಿಟ್ಕೊಳ್ಳುತ್ತೆ. ರೊಟ್ಟಿನ ತಾನಾಗೆ ಇದು ಬಿಟ್ಕೊಳ್ಳೋ ತನಕ ನಾವು ಯಾವುದೇ ಕಾರಣದ ರೊಟ್ಟಿನ ಈ ಥರ ಅಗ್ಲಾಡಿಸ್ಬಾರ್ದು, ಇಲ್ಲ ಹರಿದೋಗ್ಬಿಡುತ್ತೆ ಆ ರೊಟ್ಟಿ. ನೀರು ಹಚ್ಚಿದ ಮೇಲೆ ಒಂದು 2 ನಿಮಿಷ ಬಿಡಬೇಕು ಸ್ನೇಹಿತರೆ, ಆವಾಗ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ನಾವೇನು ಮಾಡಬೇಕು, ತೀರ್ಸಾಕ್ಬಿಡ್ಬೇಕು. ತೀರ್ಸಾಕೋದ್ರಿಂದ ರೊಟ್ಟಿ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಸ್ವಲ್ಪ ಚಿಕ್ಕ ಉರಿಲೇ ಇಟ್ಕೋಬೇಕು, ತುಂಬ ದೊಡ್ಡ ಉರಿಲಿ ಇಟ್ಕೊಂಡ್ಬಿಟ್ರೆ ರೊಟ್ಟಿ ತುಂಬ ಜೋರು ಉರಿಯಲ್ಲಿ ಅದು ರೊಟ್ಟಿ ಎಲ್ಲ ಸೀದೋಗ್ಬಿಡುತ್ತೆ, ಚೆನ್ನಾಗಿ ಬೇಯೋದಿಲ್ಲ. ಸಣ್ಣ ಉರಿಯಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಫ್ಲೇವರ್ನ ಅದು ಮೀಡಿಯಮ್ ಸೈಜಲ್ಲಿ ನಾವು ಉರಿನ ಇಟ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ರೈಲೆಲ್ಲ ಓಡಾಡುತ್ತೆ ನಮ್ಮನೆ ಹತ್ರ ಅಲ್ಲ, ಈ ರೈಲ್ಗಳೆಲ್ಲ ಓಡಾಡ್ತವೆ, ಹಂಗಾಗಿ ನನಗೆ ರೈಲ್ ಸೌಂಡು ಬರ್ತಾ ಇದೆ. ನೋಡಿ ರೈಲ್ ಹೋಗ್ತಾ ಇದೆ, ರೈಲಿನ ಸೌಂಡ್ ಇದು. ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಎಲ್ಲ ಕಡೆ ಬೆಂದ ಮೇಲೆ ನಾವು ನಿಧಾನಕ್ಕೆ ತಿರ್ಸಾಕೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ನಮ್ಮ ರೊಟ್ಟಿ ಬೆಂದಿದೆ. ಸಾಕು, ಇಷ್ಟು ಬೆಂದರೆ ನಮ್ಮ ರೊಟ್ಟಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಸೈಡಿಗೆಲ್ಲ ನಾನು ಕ್ಲೀನಾಗಿ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ತೆಗೆದು ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಅದೇ ಪಾನಿಗೆ ಇನ್ನೊಂದು ರೊಟ್ಟಿನ ಹಾಕಿ ಬೇಯಿಸ್ತೀನಿ. ಸ್ನೇಹಿತರೆ ನೋಡಿ ಇವಾಗ ನಾನು ಇನ್ನೊಂದು ರೊಟ್ಟಿನ ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ನಾನು ತಣ್ಣೀರಿಂದ ಬಟ್ಟೆನ ತಣ್ಣೀರು ಹಾಕ್ತಾ ಇದ್ದೀನಿ. ಈ ಥರ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇವಾಗ ರೊಟ್ಟಿ ಈ ರೀತಿ ತಯಾರಾಗಿದೆ. ಸೂಪರಾಗಿರುವಂಥ ನಮ್ಮ ಜೋಳದ ರೊಟ್ಟಿ ಇವತ್ತು ನಮಗೆ ತಿನ್ನೋದಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಜೋಳದ ರೊಟ್ಟಿ. ತುಂಬ ಸಿಂಪಲ್ ಸ್ನೇಹಿತರೆ ನಮ್ಮ ಜೋಳದ ರೊಟ್ಟಿ ಮಾಡ್ಕೊಳ್ಳೋದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಜೋಳದ ರೊಟ್ಟಿ. ಇವಾಗ ಜೋಳದ ರೊಟ್ಟಿ ರೆಡಿಯಾಗಿದೆ. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನಾನು ಸೂಪರಾಗಿರೋಂಥ ಈ ಜೋಳದ ರೊಟ್ಟಿನ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಬದನೆಕಾಯಿ ಪಲ್ಯ ಸ್ನೇಹಿತರೆ. ಇವತ್ತು ನಾನು ಹೋಳು ಬದನೆಕಾಯಿ ಪಲ್ಯನ ಮಾಡಿದ್ದೀನಿ. ಈ ಹೋಳು ಬದನೆಕಾಯಿ ಪಲ್ಯನ ಇವತ್ತು ನಾನು
ರೊಟ್ಟಿಗೆ ಹಾಕೋತಾ ಇದ್ದೀನಿ. ಹೀಗೆ ಮೇನ್ ಕಾಂಬಿನೇಷನ್ ಅಂದರೆ ಈ ಬದನೇಕಾಯಿ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ. ಅದ್ರಲ್ಲಿ ನಾನು ಹೋಳು ಬದನೇಕಾಯಿ ಪಲ್ಯನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶೇಂಗಾದ ಚಟ್ನಿ, ಪುಡಿ ಚಟ್ನಿ ಅಂತಲ್ಲ, ಶೇಂಗಾ ಪುಡಿ ಚಟ್ನಿನ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಶೇಂಗಾ ಪುಡಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಸೂಪರಾಗಿರುವಂಥ ಈ ರೊಟ್ಟಿ, ಎಣ್ಗಾಯಿ ಪಲ್ಯ, ಆಮೇಲೆ ಶೇಂಗಾ ಪುಡಿ ಚಟ್ನಿ ಜೊತೆ ಈ ನಮ್ಮ ರೊಟ್ಟಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ರೊಟ್ಟಿ ಜೊತೆ ಇವತ್ತು ಹೋಳು ಬದನೇಕಾಯಿ ಪಲ್ಯನ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಶೇಂಗಾದ ಪುಡಿ ಚಟ್ನಿನ ಹಾಕ್ಕೊಂಡಿದ್ದೀನಿ. ಈ ರೊಟ್ಟಿನ ನಾನು ನಮ್ಮ ಮನೇಲಿ ಈ ರೀತಿ ಮಾಡೀನಿ ಸ್ನೇಹಿತರೆ. ಈ ನಮ್ಮ ಜೋಳದ ರೊಟ್ಟಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ.